ಸುರ್ಜೇವಾಲಾರವರು ಚುನಾವಣೆ ಆದ ತಕ್ಷಣದಲ್ಲಿ ಸಂಖ್ಯೆ ಸಮೇತ ಕೊಟ್ಟು ಹೇಳಿದ್ದಾರೆ, ನಾನು ಡಿಸ್ಪ್ಯೂಟ್ ಮಾಡ್ತಿಲ್ಲ. ನಾನು ಇಲ್ಲಿ ಕೂತ್ಕೊಂಡು ಕಾಂಗ್ರೆಸ್ ಪಕ್ಷನ ಸಮರ್ಥನೆ ಮಾಡೋದು ಅಥವಾ ಇನ್ನೊಬ್ಬರ ಕೂತ್ಕೊಂಡು ಅವ್ರ ಪಕ್ಷ ಸಮರ್ಥನೆ ಮಾಡೋದು ಒಂದು ಕಡೆ. ಜನರ ಪರ್ಸೆಪ್ಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಇಯರ್. TMCನಲ್ಲಿ ಏನು ಮಾಡಿದ್ರು, ಆಪ್ನಲ್ಲಿ ಏನು ಮಾಡಿದ್ರು, ಅಧಿಕಾರದಲ್ಲಿ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ, ಯಾವ ಪಾರ್ಟಿನ ಯಾವ ಕಾರಣಕ್ಕೆ ಹೊಡಿತಾ ಇದ್ದಾರೆ. ಅದಕ್ಕೆ ನಾನು ಒಂದು ಪದ ಹೇಳಿದೆ ನಿಮಗೆ, ಕರ್ನಾಟಕದಲ್ಲಿ ಈ ಥರ ಕ್ರಾಸ್ ವೋಟಿಂಗ್ ಆಗಿರೋದು ಫಸ್ಟು ಅಲ್ಲ ಲಾಸ್ಟು ಅಲ್ಲ ಅಂತೇಳಿ. ಅದು BJP ಹೇಳಿದ್ರು. ಇಲ್ಲಿ ಇರತಕ್ಕಂಥ ಪ್ರಶ್ನೆ, ಇಲ್ಲಿ ನಮಗೇನು ಅವಶ್ಯಕತೆಯೂ ಇರಲಿಲ್ಲ. ನಮಗೆ ಬೇಕಾಗಿದ್ದು 28 ಓಟು. ಈ ಒಂದು ವಿ ವರ್ ಹ್ಯಾವಿಂಗ್ ದ ಕಾನ್ಫಿಡೆನ್ಸ್, ನಮಗೆ ಇಷ್ಟು ಓಟು ಅಲ್ಲಿಂದ ಬರ್ಬೋದು ಅಂತೇಳಿ ಅಲಾಟ್ ಮಾಡಬೇಕಾದ್ರೆ ನಾವು ಅಲಾಟ್ ಮಾಡಿದ್ದೆ 30 ನಂಬರು. ಒಬ್ಬರಿಗೆ ನಮಗೆ 29 ಬಂತು. BJP ಅವ್ರಿಗೆ ಅವಶ್ಯಕತೆ ಇತ್ತಾ? ನಾನು ಅದೆಲ್ಲ ಹೇಳಿದ್ದು. ನಿಮ್ಗೆ 20 ಓಟ್ ಶಾರ್ಟೇಜ್ ಇದ್ದಾಗ ಮಾಡೋಂಥ ಸ್ಟ್ರಾಟಜಿ. ಪಶ್ಚಿಮ ಬಂಗಾಳದಲ್ಲಿ BJPಗೆ ಏನು ಅವಶ್ಯಕತೆ? ಆ ಥರ ಅಲ್ಲ ನೋಡಿ. MLC ಎಲೆಕ್ಷನಲ್ಲಿ ಮಾಡ್ಬೇಕಾದ್ರೆ ಇಟ್ ಈಸ್ ಎ ಪ್ರಿಫರೆನ್ಷಿಯಲ್ ವೋಟು. ಈವನ್ ಸೆಕೆಂಡ್ ಪ್ರಿಫರೆನ್ಸ್ ಸಹ ಇಲ್ಲಿ ಕೌಂಟ್ ಆಗುತ್ತೆ. ಮಾತಾಡೋದಲ್ಲ, ಜನರ ಪರ್ಸೆಪ್ಷನ್ ಮ್ಯಾಟರ್ ಆಗುತ್ತೆ ಅಂತ ಹೇಳಿದ್ವಿ. ಡೈವರ್ಟ್ ಆಗೋದು ಬೇಡ. ಒಂದು ಪ್ರಶ್ನೆ ಇರ್ತದೆ. ಅಲಾಟ್ಮೆಂಟ್ ವೋಟ್ ಮಾಡಬೇಕಾದ್ರೆ ದೇರ್ ಇಸ್ ಎ ಕ್ಯಾಲ್ಕುಲೇಷನ್. ನೀವು ಬೇರೆ ಎಲೆಕ್ಷನ್ ಬೇರೆ, ಪ್ರಿಫರೆನ್ಷಿಯಲ್ ವೋಟ್ನಲ್ಲಿ ಬೇರೆ. ಪ್ರಿಫರೆನ್ಷಿಯಲ್ ವೋಟಲ್ಲಿ ಸರ್ಪ್ಲಸ್ ವೋಟು ಮತ್ತು ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟು ಇವೆಲ್ಲ ಕೌಂಟಿಗೆ ಬರುತ್ತೆ. ನಾವು ಆಗಬೇಕಾದ್ರೆ ಸಪೋಸ್ ನಿಮ್ಗೆ ಶಾರ್ಟೇಜ್ ಬಂತಂತ ಇಟ್ಕೊಳ್ಳಿ, ಯಾರಿಗೂ ರೀಚ್ ಆಗಲಿಲ್ಲ ಕೋಟ. ಈಗ ಅಲ್ಲಿ ಅವ್ರು ಯಾರೋ ಒಬ್ಬರಿಗೆ 27 ಬಂತು BJP ಕ್ಯಾಂಡಿಡೇಟ್ ನಾಗರಾಜ್ ಅವರಿಗೆ. ಈ ಒಂದು ದಿ ಡಿಕ್ಲೇರ್ಡ್ ಈಸ್ ಎಲೆಕ್ಟೆಡ್, ಕೋಟ ರೀಚ್ ಆಗಲಿಲ್ಲ. ಬಟ್ ದೇರ್ ಇಸ್ ಎ ಪ್ಯಾರಾಮೀಟರ್ಸ್. ಒಬ್ಬೊಬ್ಬ ಕ್ಯಾಂಡಿಡೇಟ್ನ ಯಾವ ರೀತಿ ಡಿಕ್ಲೇರ್ ಮಾಡ್ಬೇಕಂತ ಹೇಳಲ್ಲ. ನಾನು ಹೇಳಿದ್ದು ಯಾಕೆ ಅಂತಂದರೆ, ನಮಗೆ ಬೇಕಾಗಿದ್ದು 28, ಬಟ್ ಅಲಾಟ್ ಮಾಡಿದ್ದು 30-30 ನಮಗೆಲ್ಲ ಒಂದು ಕಡೆ ವಿಶ್ವಾಸ ಇತ್ತು ಓಟ್ ಬರುತ್ತೆ ಅಂತೇಳಿ. ಸ್ವಾಭಾವಿಕವಾಗಿ ಯಾರು ರೂಲಿಂಗಲ್ಲಿ ಇರ್ತಾರೆ ಅವ್ರಿಗೆ ಫೇವರ್ ಆಗೋಂಥದ್ದು ನಾನು ಡಿಸ್ಪ್ಯೂಟ್ ಮಾಡಲ್ಲ, ಅನುಕೂಲ ಆಗುತ್ತೆ. ಇಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆ ರಮೇಶ್ ಬಾಬು ಎವ್ರಿ ಟೈಮ್ ನೀವು ಇಲ್ಲ ನಾವು ನೈತಿಕವಾಗಿ ಹಂಗೆ ಅವ್ರು ಮಾಡಿದ ತಪ್ಪು ಇವ್ರು ಮಾಡಿದ ತಪ್ಪು ಅಂತ ಯಾವಾಗಲೂ ಕಾಂಗ್ರೆಸ್ನವ್ರು ಹೇಳ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಹೇಳ್ತಿದ್ರಿ, ಮೊದಲು ನೀವು ಅಧಿಕಾರದಲ್ಲಿದ್ದಾಗ ಇದು ನಡೆದಿದೆ. ಏಕಾಏಕಿ ಈಗ ನೀವು 11 ಜನರನ್ನ ಕ್ರಾಸ್ ವೋಟ್ ಮಾಡಿ, ಸರಿ ಪಾಲಿಟಿಕಲಿ ಸ್ಟ್ರಾಟಜಿ ವೈಸ್ ನಾವು ಮಾತಾಡೋದು ಬೇರೆ, ಬಟ್ ನೈತಿಕವಾಗಿ ಅದೆಷ್ಟು ಸರಿ? ಹಾಗಾದ್ರೆ ಸರಿ, ಆಪರೇಷನ್ ಕಮಲ ಅಂತ ಹೇಳಿದ್ರೆ ಇದು ಅರ್ಧ ಆಪರೇಷನ್ ಕಮಲ. ದಯಮಾಡಿ ಉತ್ತರ ಕೇಳಿ. ಈಗ BJPನಲ್ಲಿ 3 ಜನ ಎಕ್ಸ್ಪೆಲ್ ಮಾಡಿದ್ದಾರೆ. ಒಂದು ಯತ್ನಾಳು, ST ಸೋಮಶೇಖರ್, ಹೆಬ್ಬಾರು. ಈಗ ST ಸೋಮಶೇಖರ್, ಹೆಬ್ಬಾರು ಅವರು ಬಂದು ನಾವು ಕಾಂಗ್ರೆಸ್ ಓಟ್ ಹಾಕ್ತೀವಿ, ನಾನು ಬೇಡ ಅಂತ ಹೇಳಕ್ಕಾಗಲ್ಲ. ಅದು ದಟ್ ಇಸ್ ವಾಟ್. ಈಗ ಯತ್ನಾಳ್ ಅವರು ಎಕ್ಸ್ಪೆಲ್ ಆಗಿದ್ರು, ಕರೆದು ಮಾತಾಡಿದ್ರು. ಅವ್ರು ಯಾರಿಗೆ ಹಾಕೋರೋ ನಮಗೆ ಗೊತ್ತಿಲ್ಲ, ಓಟ್ ಯಾರಿಗೆ ಹಾಕೋರೋ ಗೊತ್ತಿಲ್ಲ. ನಾವು ಕೇಳ್ತಾ ಇರೋದು ಈ 11 ಜನರ ಬಗ್ಗೆ. ನಾನು ಅದನ್ನೇ ಹೇಳ್ತಿರೋದು. 11 ಜನದಲ್ಲಿ ಅವರಾಗ ವಾಲಂಟಿಯರ್ ಓಟ್ ಹಾಕ್ದಾಗ ನಾವೇನ್ ಮಾಡಕ್? ಈಗ GT ದೇವೇಗೌಡ ಓಟ್ ಚೋರಿ ಅಂತೀರಿ, ಇನ್ನೊಂದ್ಸಲ MLA ಚೋರಿ ರೀ, ಇದು ಬೇರೆ ಏನು ಹೇಳಿ ನನಗೆ. ದಯಮಾಡಿ ಓಟ್ ಚೋರಿಗೆ ಈ ಕರ್ನಾಟಕ MLC ಎಲೆಕ್ಷನ್ ಪ್ರಯತ್ನ ಪಟ್ಟವರು JDSನವರು, BJP ಅವರು ಕರ್ನಾಟಕ ಕಾಂಗ್ರೆಸ್ ಪಕ್ಷದ MLAಗಳಿಗೆ ಸಂಪರ್ಕ ಮಾಡಿ ನಮ್ಗೆ ಓಟ್ ಹಾಕಿ. ನೀವು ಮಾಡಿದ್ದು? ನಾವು ಮಾಡಿಲ್ಲ ಸರ್. ಹೇಳಿ, ನಾವು ಮಾಡೋದು ಯಾರು ಹೇಳ್ಬೇಕು ಸರ್? ನಿಮ್ಮ MLAಗಳು ಹೇಳ್ಬೇಕು. ಈಗ ಹಂಗೆ ಭಾರಿ ಸೈದ್ಧಾಂತಿಕ ಬದ್ಧತೆಯಿಂದ ಬಂದ MLAಗಳು ನಿಮ್ಗೆ ಓಟ್ ಹಾಕ್ಬಿಟ್ರ? ನಾವು ಸೈದ್ಧಾಂತಿಕ ಬದ್ಧತೆ ಅಂತ ಹೇಳ್ತಾ ಇಲ್ಲ. ನೀವು ಯಾಕೆ ಹಾಕಿದ್ರು? ನೀವು ಹುಡುಕತ್ತಾ ಇದ್ದೀರಾ. ಯಾಕೆ ಹಾಕಿದ್ರು? ಅದನ್ನೇ ಹೇಳ್ತಿರೋದು. ನಿಮ್ಮಲ್ಲಿರ್ತಕ್ಕಂಥ ವ್ಯತ್ಯಾಸಗಳ ಕಾರಣಕ್ಕೋಸ್ಕರ, ನಿಮ್ಮಲ್ಲಿದ್ದಂಥ ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಕಾರಣಕ್ಕೋಸ್ಕರ. ನಮ್ಮಲ್ಲ, ಅವರಲ್ಲಿ. ದಟ್ ಇಸ್ ವಾಟ್. ನಿಮ್ಮಲ್ಲಿ ಮೀನ್ಸ್ BJP ನಿಮ್ಮಲ್ಲಿರ್ತಕ್ಕಂಥ ಡಿಫ್ರೆನ್ಸಸ್ ಓಟ್ ಹಾಕಿರೋದು. ನಾನೇನು ಅವ್ರ ಸೈದ್ಧಾಂತಿಕ ವಿಚಾರಕ್ಕೆ ಬಂದು ಓಟ್ ಹಾಕ್ಬಿಟ್ಟಿದ್ದಾರೆ ಅಥವಾ ಮಾಡ್ಬಿಟ್ಟಿದೀವಿ ಅಲ್ಲ. ನಾಥೂರವರು ವಿಮರ್ಶೆ ಮಾಡಬೇಕಾದ್ರೆ ಎಲ್ಲ ರೀತಿಯ ಸಕಾರಾತ್ಮಕ ವಿಮರ್ಶೆಗೆ ಈ ಚುನಾವಣಾ ಫಲಿತಾಂಶನ ಒಳಪಡಿಸಿದ್ರು. ನನ್ನ BJP ಮಿತ್ರರು ಪಾಪ ಅವ್ರಿಗೆ ಯಾಕೆ ಇಷ್ಟೊಂದು ಫ್ರಸ್ಟ್ರೇಷನ್ ಗೊತ್ತಿಲ್ಲ. ಯಾಕೆಂದ್ರೆ ನೀವೇ ಗಮನಿಸ್ತಾ ಇದ್ರಿ ಮತ್ತು ವ್ಯೂವರ್ಸು ನೋಡ್ತಾ ಇದ್ದಾರೆ. ಲಜ್ಜೆಗೇಡಿಗಳು ಅನ್ನೋ ಪದ ಬಳಸಿದ್ರು. ನನಗೆ ಈಗಲೂ ಕ್ವಶನ್ ಮಾರ್ಕು. ಯಾರು ಕ್ರಾಸ್ ವೋಟಿಂಗ್ ಮಾಡಿದವ್ರಿಗೆ ಹೇಳಿದ್ರ? ಅವ್ರಿಗೆ ದೇಶದ ಮಟ್ಟದಲ್ಲಿ ಅವ್ರ ಪಾರ್ಟಿಯವರು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರ, ಅವ್ರಿಗೆ ಹೇಳಿದ್ರ? BJP ನಾಯಕರೇ ಇದೆಲ್ಲ ಮಾಡಿಸ್ತಿರೋದು, ಅವ್ರಿಗೆ ಹೇಳಿದ್ರ? ಅಥವಾ ಈಗಿರ್ತಕ್ಕಂಥವ್ರ ಪಕ್ಷದ ನಾಯಕತ್ವ ಏನು ಡೆಲ್ಲಿಗೆ ಹೋಗಿದಾರಲ್ಲ, ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ್ರು ಹೋಗ್ಬೇಡ್ರಿ ರಾಜಮಿ ತಗೋತಾರೆ ಅಂತ, ಆದರೂ ಹೋಗಿದ್ದಾರೆ ಪಾಪ ವಿಜಯೇಂದ್ರ. ಅವ್ರಿಗೆ ಹೇಳಿದ್ರೆ ನನಗೆ ಅರ್ಥ ಆಗಲಿಲ್ಲ. ನಮಗೆ ನೀವು ಹೇಳ್ದಂಗೆ ಅಂಕಿಅಂಶ ನಾವು ಭಾಳ ಸ್ಪಷ್ಟ ಇದ್ದು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಂಥ ಸಂಖ್ಯೆ 140. ನಮ್ಮ ಶಾಸಕರು ಏನು ಇಂಡಿಪೆಂಡೆಂಟ್ ಇಬ್ಬರಿದ್ದಾರೆ, ಮತ್ತು ರೈತ ಸಂಘದಿಂದ ಒಬ್ಬರು ಗೆದ್ದಿದ್ದಾರೆ. ಇವೆಲ್ಲ ಸೇರಿ 140. ನಮಗೆ ಒಬ್ಬ ಮತ ಅಂದರೆ ಒಬ್ಬರು ಆಯ್ಕೆ ಆಗೋದಕ್ಕೆ 28 ಮತವನ್ನು ಅವರು ಚುನಾವಣಾಧಿಕಾರಿಗಳು ನಿರ್ಧಾರ ಮಾಡಿದರು. ಅದ್ರ ಪ್ರಕಾರ ನಮ್ಮ 5 ಜನ ಆಯ್ಕೆ ಆಗೋದಕ್ಕೆ ನಮ್ಗೆ ಅವಕಾಶ ಇತ್ತು, ನಾವು ಹಾಕಿದ್ವು. ಯಾರು ಇಲ್ಲಿ ನಂಬರ್ ಇಲ್ದಲ್ಲಿರೋ ಕ್ಯಾಂಡಿಡೇಟ್ ಆರೋ ಅವ್ರು ಯೋಚನೆ ಮಾಡಬೇಕಾಯ್ತು ನಮ್ಗೆ ನಂಬರ್ ಸಿಗುತ್ತೋ ಇಲ್ವೋ ಅಂತೇಳಿ. ಇವತ್ತು ಚುನಾವಣೆ ಆದಮೇಲೆ ನಮ್ಮ ಪಕ್ಷದಲ್ಲಿ ಈಗಾಗಲೇ ಸುರ್ಜೇವಾಲ ಅವರು, DK ಶಿವಕುಮಾರ್ ಅವರು ಅವರೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ನಿರೀಕ್ಷೆಗಿಂತ ಜಾಸ್ತಿ ಮತ ಬಂದಿದೆ. ನಮ್ಮ ಸರ್ಕಾರದ ಮೇಲೆ ವಿಶ್ವಾಸ ಇಟ್ಟು
ಕಾಂಗ್ರೆಸ್ ಮೇಲೆ ವಿಶ್ವಾಸ ಇಟ್ಟು ಮತ ಕೊಟ್ಟಂಥವ್ರಿಗೆ ಧನ್ಯವಾದ ಅಂತ ಹೇಳಿದ್ದೀವಿ. ಹನ್ನೊಂದು ಮತ ಗ್ಯಾರಂಟಿ ಯೋಜನೆಗಳು ಚೆನ್ನಾಗಿ ನಡೀತಾ ಇದೆ, ಅಭಿವೃದ್ಧಿ ಚೆನ್ನಾಗಿ ನಡೀತಾ ಇದೆ, ಆದ್ದರಿಂದ ನಮಗೆ ಬಿಜೆಪಿ ಅವರು ಓಟ್ ಹಾಕಿದ್ರು, JDSನವರು ಓಟ್ ಹಾಕಿದ್ರು. ಅದು ಇರ್ಬೋದು ಅಂತ ಅದನ್ನು ಸೇರಿಸಿ ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚು ಆಗಿರ್ತಕ್ಕಂಥದ್ದು ಅವ್ರ ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ಜಗಳ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಮ ಕಾರ್ಯಕ್ರಮ ಒಪ್ಪಿ ಓಟ್ ಹಾಕಿದ್ದಾರೆ ಅನ್ನೋ ಮಾತನ್ನು ನಮ್ಮ ಪಕ್ಷದ ಮುಖಂಡಗಳು ಮತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇಲ್ಲಿ ಒಂದು ಓಟು ಇನ್ವ್ಯಾಲಿಡ್ ಆಗಿದೆ. ಭಾರತೀಯ ಜನತಾ ಪಕ್ಷದಿಂದ ಯಾರಿಗೆ ಅಲರ್ಟ್ ಆಗಿದ್ದು ಒಂದು ಓಟ್ ಇನ್ವ್ಯಾಲಿಡ್ ಆಗಿದೆ. JDS ಅಲ್ಲಿ 4 ಓಟು ಅವರಿಗೆ ಕಡಿಮೆ ಆಗಿದೆ. ಮತ್ತು BJPನಲ್ಲಿ 7 ಓಟ್ ಕ್ರಾಸ್ ಆಗಿದೆ. ಅವರು 4 ಓಟೇನೆ ಇವರಿಗೆ JDSಗೆ ಅಲಾಟ್ ಮಾಡಿದರು. ಮತ್ತೊಂದು ಎಲ್ಲ ಸೇರಿ 11 ಓಟು ಕ್ರಾಸ್ ವೋಟಿಂಗ್ ಆಗಿದೆ, 1 ಓಟು ಇನ್ವ್ಯಾಲಿಡ್ ಆಗಿದೆ. ಟೋಟಲ್ 12 ಓಟ್ಸು. ಅವರು ನೀವು ಹೇಳ್ದಂಗೆ ಆ ಓಟ್ ನಮಗೆ ಬರೆದಿದ್ರು ಸಹ ಕಾಂಗ್ರೆಸ್ ಪಕ್ಷ ಗೆಲ್ಲ ಅಂಥದ್ದು. ಬಟ್ ರಾಜಕಾರಣದಲ್ಲಿ ಯಾವಾಗಲೂ ಸಹ ಅಪ್ಪರ್ ಹ್ಯಾಂಡ್ ತೊಗೋಬೇಕು ಅನ್ನೋ ಕಾರಣಕ್ಕೆ ನಮ್ಮದೇ ಆದಂಥ ಒಂದು ಸ್ಟ್ರಾಟಜಿ ಇರುತ್ತೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಬಹುಶಃ ನಾವು ಇತಿಹಾಸ ಬೇಗ ಮರ್ತು ಬಿಡ್ತೀವಿ. ಚಂದ್ರಶೇಖರ್ ಅವರು ಹೇಳ್ದಂಗೆ ಕರ್ನಾಟಕದಲ್ಲಿ ಕ್ರಾಸ್ ವೋಟಿಂಗ್ ಇದೆ ಮೊದಲಲ್ಲ, ಕೊನೆಯೂ ಅಲ್ಲ. ಮುಂಚೆಯಿಂದಲೂ ಇದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಡ್ಕೊಂಡು ಬಂದಿದೆ. ವಿಶೇಷವಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ ವಿಜಯ ಮಲ್ಯರವರು ಎಂಟ್ರಿ ಕೊಟ್ಟ ಮೇಲೆ ಆ ಥರದ್ದು ಬೇರೆ ಬೇರೆ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿರೋವಂಥದ್ದು ಎಲ್ಲ ಕಡೆ ನಡೆದಿದೆ. DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಮೊದಲನೇ ಚುನಾವಣೆ ನಡೆದಿದ್ದು 2002 ಜನವರಿ ಸ್ಥಳೀಯ ಸಂಸ್ಥೆ ಚುನಾವಣೆ. ಆವತ್ತು ಅಧಿಕಾರದಲ್ಲಿದ್ದಂಥದ್ದು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ. ಆವತ್ತೇ DK ಶಿವಕುಮಾರ್ ಅವರು ಅವ್ರ ಶಕ್ತಿಯನ್ನು ರುಜುವಾತು ಮಾಡಿದ್ರು. ಅಂದರೆ ಅತಿ ಹೆಚ್ಚು ಸ್ಥಾನವನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ಸುಮಾರು 13 ಸ್ಥಾನವನ್ನು ನಾವು ಗೆಲ್ಲೋದ್ರ ಮುಖಾಂತರ, ಅಂದರೆ BJP JDS ಎರಡಕ್ಕೂ ಸೇರಿಸಿ ಇಬ್ಬರಿಗಿನ್ನ ಜಾಸ್ತಿ ಅವಕಾಶಗಳನ್ನ ಪಡ್ಕೊಂಡಂಥದ್ದು ಕಾಂಗ್ರೆಸ್ ಪಕ್ಷ ಆವತ್ತಿನ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ. ಆವತ್ತಿಂದ ಹಿಡಿದು ಇಲ್ಲಿಯವರೆಗೆ ನಡೆದಂಥ ಎಲ್ಲ ಚುನಾವಣೆಯಲ್ಲಿ, ಅಂದರೆ ಸಿದ್ದರಾಮಯ್ಯನವರು ಅಪೋಸಿಷನ್ ಲೀಡರ್ ಇದ್ದರು, DK ಶಿವಕುಮಾರ್ ಅವರು ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದರು. ತದನಂತರ ಬದಲಾದಂಥ ಸನ್ನಿವೇಶದಲ್ಲಿ ಅವರು ಮುಖ್ಯಮಂತ್ರಿ, ಅವರು ಉಪಮುಖ್ಯಮಂತ್ರಿ, ಮತ್ತು ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ. ಇಲ್ಲಿವರೆಗೂ ಎಲ್ಲ ಚುನಾವಣೆಯಲ್ಲಿ ನಾವು ಅಪ್ಪರ್ ಹ್ಯಾಂಡ್ ತೊಗೊಂಡ್ಬಂದಿದ್ದೀವಿ. ಸೊ ಇದು ಯಾವುದೋ ಇವತ್ತು ಮೊನ್ನೆ MLC ಎಲೆಕ್ಷನ್ ಆಗ್ಬಿಡ್ತು, DK ಶಿವಕುಮಾರ್ ಏನೋ ಮಾಡಿಬಿಟ್ಟಿದ್ದಾರೆ. ನೋ, ಇಟ್ ಈಸ್ ನಾಟ್ ಕರೆಕ್ಟ್. ನೀವು ಅವರ ಅಧ್ಯಕ್ಷರಾದ ಮೊದಲ ಸ್ಥಳೀಯ MLC ಚುನಾವಣೆಯಿಂದ ಹಿಡಿದು ಲೋಕಲ್ ಬಾಡೀಸ್ನಲ್ಲಿ MLCಗಾದಂಥ ಚುನಾವಣೆಯಿಂದ ಹಿಡಿದು ಇಲ್ಲಿ ತನಕ ಎಲ್ಲ ಚುನಾವಣೆಯಲ್ಲಿ ಅಪ್ಪರ್ ಹ್ಯಾಂಡ್ ತೊಗೊಂಬಂದಿದ್ದೀವಿ. 24 ಬಿಟ್ಟು 4 ಒಂದು ಸಣ್ಣ ಪುಟ್ಟ ಇರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ರಮೇಶ್ ಬಾಬು ಅವರೇ, ಈಗ ಇದನ್ನು BJP ಯಾವ್ಯಾವ ರಾಜ್ಯದಲ್ಲಿ ಮಾಡುತ್ತೆ, ನೀವು ಎಕ್ದಮ್ ಬಂದ್ಬಿಡ್ತೀರಿ, ಇಲ್ಲ ಇದು ಸಂವಿಧಾನದ ವಿರೋಧಿ, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ. ಅಂದ್ರೆ ಇದನ್ನ ಹೆಂಗ್ ಸಮರ್ಥಿಸ್ತೀವಿ? ದಯಮಾಡಿ ಕೊಡ್ತೀನಿ ನೋಡಿ, ಪ್ರಶ್ನೆ ಇದ್ದೇ ಕೊಡ್ತೀನಿ, ನಿಮ್ಮ ಪ್ರಶ್ನೆಗೂ ಉತ್ತರ ಕೊಡ್ತೀನಿ. ನಾನು ನಮ್ಮ ಪಾರ್ಟಿ ಪರವಾಗಿ ಉತ್ತರ ಕೊಡೋಕೆ ಇಲ್ಲಿ ಕೂತಿದ್ದೀನಿ ನೋಡಿ. ತಮಗೆ ಚೆನ್ನಾಗಿ ದೆಹಲಿ ರಾಜಕಾರಣ ಗೊತ್ತಿದೆ. ಕಾಂಗ್ರೆಸ್ ಇದ್ದಾಗ ಈ ಥರದ್ದು ಆಗೇ ಇಲ್ಲ, ಕ್ರಾಸ್ ವೋಟಿಂಗ್ ನಡೆದಿಲ್ಲ, ಅದನ್ನು ನಾನು ಹೇಳೋದಕ್ಕೆ ತಯಾರಿಲ್ಲ. ಇವತ್ತು ತಾವೇ ಕೋಟ್ ಮಾಡಿದ್ರಿ TMCದೇನಾಗಿದೆ, ಆಪ್ದೇನಾಗಿದೆ ದೆಹಲಿನಲ್ಲಿ. ಆಪ್ದು ಬಿಟ್ಟುಬಿಡಿ, ಇವತ್ತು ತೆಲುಗುದೇಶಂ ಪಾರ್ಟಿ ಭಾರತೀಯ ಜನತಾ ಪಕ್ಷದ ಪಾರ್ಟ್ನರು. 2016ರಲ್ಲಿ ಅವ್ರ ರಾಜ್ಯಸಭಾ ಮೆಂಬರ್ಗಳೇ ರಿಸೈನ್ ಮಾಡಿ BJPಗೆ ಹೋದರು. ಇವರು 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸಹಿತವಾಗಿ ಸುಮಾರು 850 ಜನ MLAಗಳನ್ನ ಬೇರೆ ಬೇರೆ ಪಾರ್ಟಿ ಗೆದ್ದಂಥವ್ರನ್ನ ರಾಜೀನಾಮೆ ಕೊಡಿಸಿ ಇವ್ರು ಪಾರ್ಟಿಗೆ ಕರ್ಸ್ಕೊಂಡಿದ್ದಾರೆ. ಅದಕ್ಕೆ ನಾನು ಹೇಳಿದ್ವಿ, ಲಜ್ಜೆಗೆಟ್ಟ ಪದವನ್ನು ಯಾರಿಗೆ ಬಳಸ್ತಾ ಇದ್ದಾರೆ ಅವರು ಅಂತೇಳಿ. ಕರೆಕ್ಟ್ ರೀ, ನೀವು ಅದನ್ನೇ ಮಾಡ್ತಿದ್ದೀರಲ್ಲ. ನಾವು ಮಾಡೋದಲ್ಲ. ನಾವು ರೂಲ್ ನೋಡಿ ಎರಡು, ಯು ನೋ ವೆರಿ ಮಚ್, ಬೀಯಿಂಗ್ ಎ ಸೀನಿಯರ್ ಜರ್ನಲಿಸ್ಟು. ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಮಾಡೋದು ಬೇರೆ, ಅಧಿಕಾರದಲ್ಲಿ ಇಲ್ಲದಲ್ಲೇ ಇರ್ತಕ್ಕಂಥವ್ರು. ರಾಜ್ಯದಲ್ಲಿ ನೀವು ಅಧಿಕಾರದಲ್ಲಿದ್ದೀರಿ, ದಯಮಾಡಿ ನಾನು ಹೇಳ್ತಾ ಇರೋದು ಕೇಂದ್ರ ಮಟ್ಟದಲ್ಲಿ ಪ್ರಸ್ತಾಪ ಮಾಡ್ತೀನಿ. ನಾನು ಇನ್ನೂ ಮುಗಿಸಿಲ್ಲ, ಹೇಳ್ತೀನಿ, ಅಂಕಿಅಂಶ ಕೊಡ್ತೀನಿ, ಆಮೇಲೆ ಹೇಳಿ, ನಂದು ಕೂಡ ಉತ್ತರ ಕೊಡ್ತೀನಿ. ನಾವು ಇಲ್ಲಿ ಯಾವುದನ್ನು ಕೊಂಡ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. ಮೊನ್ನೆ ಎಲೆಕ್ಷನಲ್ಲಿ MLC ಎಲೆಕ್ಷನಲ್ಲಿ ನಮ್ಮ ಬಂದಾಗ ಫಿಕ್ಸು ಗೊತ್ತಾಯ್ತು. ಅವ್ರು ಹೇಳ್ತಾ ಇದ್ದಾರೆ, ಇವ್ರು ಇದಕ್ಕೆ ಕೊಟ್ಬಿಟ್ಟವ್ರೆ, ಓಟ್ ಹಾಕ್ಬಿಟ್ಟವ್ರೆ, ಅವ್ರು ಅದಕ್ಕೆ ಓಟ್ ಹಾಕ್ಬಿಟ್ಟಿರ್ತಾರೆ, ಅವ್ರು ಸಂದೇಶ ಕೊಟ್ಕೊತಾ ಇದ್ದಾರೆ. ಸುಮಾರು 156 ಜನ MP ಗಳು, ಎಲೆಕ್ಟೆಡ್ MP ಗಳು 2014ರಿಂದ ಇಲ್ಲಿವರೆಗೆ ಡಿಫೆಕ್ಷನ್ ಮೇಲೆ ಹೋಗಿದ್ದಾರೆ, ಬೇರೆ ಬೇರೆ ಪಾರ್ಟಿಲಿ ಗೆದ್ದು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ರಾಜ್ಯಸಭಾದಲ್ಲಿ ನೀವು ಎಲ್ಲ ಬಿಟ್ಬಿಡಿ, ಕರ್ನಾಟಕದಲ್ಲಿ CK ರಾಮಮೂರ್ತಿನ KC ರಾಮಮೂರ್ತಿ ಅವರು ಇದ್ರಲ್ಲ, ಏನಕ್ಕೆ ರಾಜೀನಾಮೆ ಕೊಟ್ಟರು ಮಧ್ಯದಲ್ಲಿ? ಅವ್ರ ಪಾಪ ಲೇಯರ್ ಸಿಂಗ್ ಕೋಟ್ ಮಾಡಿದ್ರು, ಲೇಯರ್ ಸಿಂಗ್ದು ಬೇರೆ ಬೇರೆ ಕಾರಣಕ್ಕೆ ಕಂಟಿನ್ಯೂ ಮಾಡ್ತೀನಿ. ರಮೇಶ್ ಬಾಬು ಅವರಿಂದಾನೇ ಕಂಟಿನ್ಯೂ ಮಾಡ್ತೀನಿ. ಈಗ ಇದು ನಾಟ್ ಓನ್ಲಿ ಕರ್ನಾಟಕ, ಈ ಥರದ್ದು ರಾಷ್ಟ್ರ ಮಟ್ಟದಲ್ಲೇ ಚರ್ಚೆ ಆಗಿದೆ. ಏನು ಸಂವಿಧಾನ ರಚನಾಕಾರರಿದ್ದಾರೆ 1952ನಲ್ಲಿ ಇದು ಫೆಡರಲ್ ಸಿಸ್ಟಮ್ಗೆ ಪೂರಕವಾಗಿ ರಾಜ್ಯಸಭೆ ಇರಬೇಕಂತೇಳಿ ಮೊದಲು 52ರಲ್ಲಿ ಇದನ್ನು ತೊಗೊಂಬಂದರು. 54ರಲ್ಲಿ ಇಟ್ ಈಸ್ ಇಂಪ್ಲಿಮೆಂಟೆಡ್. ರಾಜ್ಯಸಭೆಗೆ ಏನೇನು ಬೇಕೋ, ಯಾವ ರೀತಿ ಎಲೆಕ್ಷನ್ ಆಗಬೇಕಂತೇಳಿ. ಅದ್ರ ಜೊತೆಗೆ ಸಂವಿಧಾನದ ಒಂದು ಅವಕಾಶದ ಜೊತೆಗೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಅಲ್ಲಿ ಸಹ ನಿಮಗೆ 128ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಸೆಕ್ಷನ್ 128ಅಲ್ಲಿ ಇಟ್ ಈಸ್ ಎ ಮ್ಯಾಂಡೇಟ್ರಿ ಪ್ರಾವಿಷನ್. ನೀವು ರಾಜ್ಯಸಭೆಯಲ್ಲಿ ವೋಟ್ ಹಾಕಬೇಕಾದ್ರೆ
ಇದು ಸೀಕ್ರೆಟ್ ಬ್ಯಾಲೆಟ್ ಮಾಡಿದ್ದಾರೆ. ಅದು ಕೆಲವು ಸಂದರ್ಭದಲ್ಲಿ ನೀವು ಏನು ಏಜೆಂಟ್ ಇರ್ತಾರೆ ಏಜೆಂಟಿಗೆ ತೋರಿಸ್ಬೇಕಷ್ಟೇ. ಬಟ್ ಅದ್ರ ಮೇಲೆ ವಿಪ್ ಕೊಟ್ಟು ಡಿಸ್ಕ್ವಾಲಿಫೈ ಮಾಡೋದಕ್ಕೆ, ಕ್ರಾಸ್ ವೋಟಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಒಂದು. ಎರಡನೇದು, ಇಟ್ ಅಪ್ಲಿಕಬಲ್ ಟು ದ ಕೌನ್ಸಿಲ್ ಆಲ್ಸೋ. ಕೌನ್ಸಿಲರು ಸಹ ನಿಮಗೆ ತೋರ್ಸೋಕ್ಕೆ ಅವಕಾಶ ಇಲ್ಲ. ವಿಪ್ ಕೊಡ್ಬೋದು, ಬಟ್ ವಿಪ್ ಪ್ರಕಾರ ವೋಟ್ ಹಾಕಿದಾರ ಇಲ್ವೋ ಅನ್ನೋದು ಪ್ರಶ್ನೆ ಬರೋದಿಲ್ಲ. ಮತ್ತು ಇದಾದಮೇಲೆ ಪಾರ್ಲಿಮೆಂಟಲ್ಲಿ ಐ ಥಿಂಕ್ ಪ್ರಶಾಂತ್ ನಾಥ್ ಅವ್ರಿಗೆ ಗೊತ್ತು, ಒಂದು ಪ್ರೈವೇಟ್ ಬಿಲ್ಲೇ ಮೂವ್ ಆಯಿತು, ರಾಜ್ಯಸಭಾನೇ ಅಬಾಲಿಷ್ ಮಾಡಿ ವ್ಯಾಪಾರ ಆಗ್ತಾಯಿದೆ ಕ್ರಾಸ್ ವೋಟಿಂಗ್ ಎಸ್ಸಲ್ಲಿ, ಇದು ಬೇಡ ಅಂತೇಳಿ ಮತ್ತು ಅದನ್ನು ಎಥಿಕ್ಸ್ ಕಮಿಟಿಗೆ ರೆಫರ್ ಮಾಡೋದು ಈ ವಿಷಯನ. ಎಥಿಕ್ಸ್ ಕಮಿಟಿಯವರು 1999 ಒಂದು ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ ಪ್ರಕಾರ ಈ ಕಾನ್ಫಿಡೆನ್ಷಿಯಲ್ ವೋಟೇ ಇರಬೇಕಿದ್ದು, ಇದು ಬೇಡ ಈ ಥರ ಓಪನ್ ಬ್ಯಾಲೆಟ್ ಮಾಡಿಕೊಡ್ದು, ಓಪನ್ ಇದಕ್ಕೆ ಅವಕಾಶ ಕೊಡ್ಕೊಡ್ದು ಅಂತೇಳಿ. ಇದು ಎಲ್ಲ ಪಕ್ಷದಗಳು ಆಯಾ ಸಂದರ್ಭದಲ್ಲಿ ಪವರ್ಲಿದ್ದಾಗ ಮಿಸ್ಯೂಸ್ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದು ಯಾವಾಗಲೂ ಅತಿರೇಕಕ್ಕೆ ಹೋಗಿರಲಿಲ್ಲ. ಈಗ ಹೋಗಿರ್ತಕ್ಕಂಥದ್ದು ಅತಿರೇಕ. ಇವಾಗ ಎಲ್ಲ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲೇ ಬರ್ತಾ ಇದೆ, ಮಾಧ್ಯಮದಲ್ಲೇ ತಿಳಿಸ್ತಾ ಇದ್ದಾರೆ 2/3 ಮೆಜಾರಿಟಿ ತೊಗೋಬೇಕು, ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಯಾವ ರೀತಿ ಅನೈತಿಕ ರಾಜಕಾರಣಕ್ಕೆ BJPಯವರು ಅವಕಾಶವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಏನು ರಾಜ್ಯಸಭಾ ಚುನಾವಣೆಯಲ್ಲಿ ಇರ್ತಕ್ಕಂಥ ಅವಕಾಶಗಳು ಇಲ್ಲಿ RP ಆ್ಯಕ್ಟ್ ಸೆಕ್ಷನ್ 128 ಅಡಿನಲ್ಲಿ ಕರ್ನಾಟಕದಲ್ಲಿ MLC ಎಲೆಕ್ಷನ್ಗೂ ಅಪ್ಲಿಕಬಲ್ಲು. ನ್ಯೂಕ್ಲಿಯರ್ ಡೀಲಲ್ಲಿ ಏನು ಮಾಡಿದೆ? ಇಲ್ಲ, ಒಂದು ನಿಮಿಷ. ನೀವು ಕಾನ್ಷಿಯಸ್ ವೋಟ್ ಅಂತ ಅವರು ಆಗಲೇ ಒಂದು ಪದ ಬಳಕೆ ಮಾಡೋದು. ಕಾನ್ಷಿಯಸ್ ವೋಟ್ ಅನ್ನತಕ್ಕಂಥದ್ದು ಓನ್ಲಿ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ಇಟ್ ಅಪ್ಲಿಕಬಲ್ಲು. ಬೇರೆ ಎಲೆಕ್ಷನಲ್ಲಿ ಅವರ ವಿವೇಚನಾಧಿಕಾರಕ್ಕೆ ಅನುಗುಣವಾಗಿ ಅವ್ರು ವೋಟ್ ಹಾಕೋಂಥದಕ್ಕೆ ಇಲ್ಲಿ ಆ್ಯಕ್ಟಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಫ್ಕೋರ್ಸ್ ಪಾರ್ಟಿ ವಿಪ್ಪನ್ನು ಉಲ್ಲಂಘನೆ ಮಾಡಿ ಅಥವಾ ಪಾರ್ಟಿ ನಿಯಮವನ್ನು ಬಿಟ್ಟು ಬೇರೆ ಪಾರ್ಟಿಗೆ ಹಾಕ್ಬಾರ್ದು, ಅದು ತಪ್ಪು. ಅದು ಯಾವುದೇ ಪಾರ್ಟಿಲಿರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಇನ್ನೊಂದು ಪಾರ್ಟಿ ಇರಲಿ, ಬಟ್ ಎಲ್ಲ ಪಾರ್ಟಿಲಿ ಇದು ನಡ್ಕೊಂಡು ಬಂದಿದ್ದಾರೆ. ನೀವು ರಾಜ್ಯಸಭಾ ಚುನಾವಣೆಯಲ್ಲಿ ಬರಬೇಕಾದ್ರೆ ಮುಂಚೆ ಇದ್ದಂಥದ್ದು ಹೌದು. ಇಲ್ಲಿಂದ ಆತ್ಮಸಾಕ್ಷಿ ಅಂದ್ರೆ ದುಡ್ಡು, ಬೇರೆ ಏನಿದೆ ಆತ್ಮಸಾಕ್ಷಿ ಇಸ್ ಈಕ್ವಲ್ ಟು ಮನಿ. ಪ್ರಶಾಂತ್ ಅವರೇ, ನಾವು ನೀವು ಮಾತಾಡೋದಲ್ಲ, ರಾಜ್ಯಸಭೆಯಲ್ಲಿ ಡಿಸ್ಕಸ್ ಆಗಿದೆ, ಅದನ್ನೇ ಪ್ರೈವೇಟ್ ಬಿಲ್ ಅಂತ ಹೇಳಿದ್ದು ನಾನು. ನಾಟ್ ಇನ್ ಕರ್ನಾಟಕ ಆರ್ ಎನಿ ಅದರ್ ಸ್ಟೇಟ್. ರಾಜ್ಯಸಭಾ ಮೆಂಬರೇ ಇದನ್ನ ಎತ್ಕೊಂಡು ಡಿಸ್ಕಷನ್ ಆಗಿದೆ, ಡಿಬೇಟ್ ಆಗಿದೆ ರಾಜ್ಯಸಭೆಯಲ್ಲಿ. ನಾವೇನು ರಾಜ್ಯಸಭೆ ಗ್ರೌಂಡಿಗೆ ಇಳಿದಿದ್ದೀವಿ ಅಂದ್ರೆ ಆಟದ ನಿಯಮ ಅಲ್ಲ, ಯಾವ ಕಾರಣಕ್ಕೆ ರಾಜ್ಯಸಭಾ ನಾವು ರಚನೆ ಮಾಡಿದ್ದೀವಿ ಅದರ ಉಲ್ಲಂಘನೆ ಆಗ್ತಾ ಇದೆ. ಇಂಟೆಲೆಕ್ಚುಯಲ್ಸು ವಿತ್ ಇಂಟಿಗ್ರಿಟಿ ಯಾರು ರಾಜ್ಯಸಭೆಗೆ ಬರಬೇಕಾಗಿತ್ತೋ ಅವ್ರು ಬರ್ತಾ ಇಲ್ಲ. ಇದು ವ್ಯಾಪಾರ ಆಗ್ತಾ ಇದೆ. ದಟ್ ಈಸ್ ವೈ ಇಟ್ ಹ್ಯಾಸ್ ಟು ಬಿ ಅಮೆಂಡೆಡ್. ಪ್ರಾವಿಷನ್ ಹ್ಯಾಸ್ ಟು ಬಿ ಅಮೆಂಡೆಡ್. ಪ್ರೈವೇಟ್ ಬಿಲ್ ಮೂವ್ ಆಗಿದೆ, ಡಿಸ್ಕಷನ್ ಆಗಿದೆ. 1999 ಒಂದು ಎಥಿಕ್ಸ್ ಕಮಿಟಿಗೆ ರೆಫರ್ ಆಗಿ ಎಥಿಕ್ಸ್ ಕಮಿಟಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ರಿಪೋರ್ಟು ಪ್ಲೇಸ್ ಆಗಿದೆ, 25 ವರ್ಷದ ಹಿಂದೆನೇ ಪ್ಲೇಸ್ ಆಗಿದೆ. ಸರ್, ಒಂದು ರಮೇಶ್ ಬಾಬು ಅವರು ಒಂದು 2-3 ಪದಗಳು ಭಾಳ ಬಳಸಿದ್ರು. ಒಂದು ಇತಿಹಾಸ, ಎರಡನೇದು ಲಜ್ಜೆಗೆಟ್ಟದ್ದು, ಮತ್ತೊಂದು ನೈತಿಕತೆ ಅಂತ ಹೇಳಿ. ಲಜ್ಜೆಗೆಟ್ಟವರು ಕಾಂಗ್ರೆಸ್ ಅವರು ನಾನು ಮಾತಾಡಿದ ಲಜ್ಜೆಗೆಟ್ಟವ್ರು ಯಾರು ಅಲ್ಲಲ್ಲ, ಅದಕ್ಕೆ ಅಲ್ಲಿಗೆ ಬರ್ತಿದ್ದೀನಿ. ಲಜ್ಜೆಗೆಟ್ಟವ್ರು ಯಾರು? ಸಾಯಂಕಾಲದ ವೃಥಾ ಕಾಲಕ್ಷೇಪದ ತರ ನಾವು ಮಾತಾಡ್ಬೇಕಷ್ಟೇ. ನಾನು ಬಂದೆ, ನಾನು ಲಜ್ಜೆಗೆಟ್ಟವರು ಕಾಂಗ್ರೆಸ್ ಅವರು ಅಂತೇಳಿ ನಾನು ಹೇಳ್ತಿರೋದಲ್ಲ, ಸುಪ್ರೀಂ ಕೋರ್ಟ್ ಹೇಳ್ತಿದ್ದಲ್ಲ. ಆಯ್ತು, ಬಿಹಾರಲ್ಲಿ ಚರ್ಚೆ ಕೊನೆಗೆ ಬಂದಾಗಿದೆ. ಒಬ್ಬರಿಗೆಲ್ಲ ನಿಮ್ಗಿನ ಚೆನ್ನಾಗಿ ಶಬ್ದಗಳ ಆಯ್ಕೆ ಎಚ್ಚರಿಕೆಯಿಂದ ಇರಲಿ. ಏನ್ ಹೇಳ್ಬೇಕು ಆ ಪಾಯಿಂಟ್ ಹೇಳ್ರಿ. ಚಂದ್ರಶೇಖರ್ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಕಾಂಗ್ರೆಸ್ ಲಜ್ಜೆಗೆಟ್ಟರು ಅಂತ ಹೇಳಿದ್ರು. 1967 ಕೇಸು ರಾಜೇಂದ್ರ ಪ್ರಸಾದ್ ಜೈನ್ ಕೇಸಲ್ಲಿ ದುಡ್ಡು ಇಸ್ಕೊಂಡು ಮಾಡಿದ್ರು ಅಂತೇಳಿ ಕಾಂಗ್ರೆಸ್ ಅವರು ಮಾಡಿದ್ರು ಅಂತೇಳಿ ಇಡೀ ಎಲೆಕ್ಷನ್ ಅವಾಯ್ಡ್ ಮಾಡ್ತು. ಇಡೀ ಎಲೆಕ್ಷನ್ ಬಿಹಾರಲ್ಲಿ ಮಾತಾಡ್ಬೇಕು. ಉರಿತದೆ ನಿಮಗೂ
ಅವರು ರಮೇಶ್ ಬಾಬು ಅವರೇ, ರಮೇಶ್ ಬಾಬು ಅವರೇ, ಹೇಳಿ. ಚಂದ್ರಶೇಖರ್ ಅವರೇ, ಪದ ಚಂದ್ರಶೇಖರ್ 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 ನೀವು ನೀವು ಕೋರ್ಟಿನ ಜಡ್ಜ್ಮೆಂಟ್ ಗಳನ್ನ ರೆಫರ್ ಮಾಡೋದಕ್ಕೆ ಯಾರು ಬೇಡ ಅನ್ನಲ್ಲ, ಬಳಸುವ ಶಬ್ದಗಳನ್ನು ಸ್ವಲ್ಪ ನೋಡ್ಕೊಂಡು ಬಳಸಿ. ಮಾತಾಡ್ಬೇಕಾಗಿ ಡಿಸ್ಟರ್ಬ್ ಮಾಡಬೇಕು. ನಾನು ಸುಮ್ಮನೆ ಕೂತಿರ್ಲಿಲ್ವಾ? ಆದ್ರೆ ನೀವು ಇರೋ ಬಸ್ ಶುರುಗಳಲ್ಲೇ ಇದ್ದಾಗ ನಾನು ಸುಮ್ಮನೆ ಕೂತಿರ್ಲಿಲ್ವಾ? ಪದ ಬಳಸಿ. ಸತ್ಯಕೆಟ್ಟವರು ನೈತಿಕತೆ ಯಾರು ಇರೋ ಅಂತ ನೀವು ನಾನು ನಾನಲ್ಲ ಸುಮ್ಮನೆ ಕೂತಿರ್ಲಿಲ್ವಾ? ಹೇಳಿದ್ದು? ತಡ್ಕೊಳ್ಳಿ ನೀವು ಅಂತ. ನಾನಲ್ಲ ಪದ ನಾನು ಬಳಸಿದ್ದು. ಮಾತಾಡೋವರೆಗೂ ಸುಮ್ಮನೆ ರೀ ನೀವು. ಪದ ಬಳಸಿ ನೀವು ಕೂತ್ಕೊಳ್ಳಿ, ಆಯ್ತು, ನಾನಲ್ಲ. ಆಯ್ತು, ಆಯ್ತು, ಕಿತ್ತಾಡ್ಬಿಟ್ಟು ಓನ್ಲಿ ಕೂತ್ಕೊಳ್ಳಿ. ಮಾರ್ಕೆಟವ್ರು ನೀವು ಬಿಜೆಪಿ ಕೂತ್ಕೊಳ್ಳಿ, ಆಯ್ತು, ನಿಮ್ಮ ಯೋಗ್ಯತೆ ಕೂತ್ಕೊಳ್ಳಿ. ನಿಮ್ಮ ಯೋಗ್ಯತೆ ದೇಶಕ್ಕೆ ಗೊತ್ತು. ಹೌದೌದು. ದೇಶಕ್ಕೆ ಗೊತ್ತು ನಿಮ್ಮ ಯಾರು ಯೋಗ್ಯತೆ. ಕೇಳಿ, ಯಾರು ನಿಮ್ಮಿಂದ ಯೋಗ್ಯತೆ ಕಲಿಬೇಕಾಗಿಲ್ಲ. JDS ಚಂದ್ರಶೇಖರ್ ನನ್ನ ಮಾತಾಡಕ್ಕೆ ಚಂದ್ರಶೇಖರ್ ಅವರೇ, ರಮೇಶ್ ಬಾಬು ಅವರೇ, ನನ್ನ ಮೇಲೆ ಡಿಬೇಟ್ ನಡೀತಿದೆ. ಚಂದ್ರಶೇಖರ್ ಅವರೇ. ಹೌದು. ಮಾತಾಡಕ್ಕೆ ಪದ ಬಳಸಿ ಬಿಟ್ಟಿಲ್ಲ ಅಂದ್ರೆ ಸರಿಯಾಗಿ. ಚಂದ್ರಶೇಖರ್ ಪದ ಬಳಸಿ ಸರಿಯಾಗಿ ಮಾಡಿ. ಸರ್ ಪದ ಬಳಕೆ ಹೇಳಿ ಸರ್. ಸುವರ್ಣ ನ್ಯೂಸ್ ನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ನೋಡಿ ಯಾರು ಯೋಗ್ಯತೆ ಏನು ಅನ್ನೋ ಜನರಿಗೆ ಗೊತ್ತಾಗಬೇಕಾಗಿಲ್ರಿ. ಸರ್ ನನಗೆ ಮಾತಾಡಕ್ಕೆ ಬಿಟ್ಟಿಲ್ಲ ಅಂದ್ರೆ ಇವತ್ತು ನಮ್ಮ ಡಿಬೇಟ್ ನಡೀತಾ ಹೇಳಿ, ಇದೆ. ಪದ I have to defend my party. ಪದ ಸರಿಯಾಗಿ I ಬಳಸಿ. have to defend my party. ನಿಮ್ಮಿಂದ ಕಲಿಬೇಕಾಗಿಲ್ಲ. ಇವ್ರು ಹರಿಕತೆಗೆ ಕೂತ್ಕೊಳ್ಳೋದು ನಿಮ್ಮಿಂದ ಮಾನ್ಗೆಟ್ಟವರಿಂದ ಕಲಿಬೇಕಾಗಿಲ್ಲ ಕಾಂಗ್ರೆಸ್ನವರು. ನಾನು ಹೇಳ್ಬೇಕು ಆಮೇಲೆ ಹೇಳಿ ನೀವು. ಹೌದು, ಮಾನ್ಗೆಟ್ಟವ್ರು ನೀವು ಹೇಳ್ತೀನಿ ಕೇಳಿ. ಮಾನ್ಗೆಟ್ಟವ್ರು ಎಂತ ಬಿಜೆಪಿಯವರು ಇದ್ದಾರೆ? ಮಾನ್ಗೆಟ್ಟವರು, ಸುಪ್ರೀಂ ಕೋರ್ಟ್ ಹೇಳ್ತೀನಿ, ನಾನು ಹೇಳ್ತೀನಿ. ಬಿಜೆಪಿಯವರು ವ್ಯಭಿಚಾರಿಗಳು. ರಮೇಶ್ ನೀವು ಬಾಬು ಅವರೇ, ಹೇಳಿ. ರಮೇಶ್ ಬಾಬು ಅವರೇ, ರಮೇಶ್ ಬಾಬು ಅವರೇ, please. ನಿಮ್ಮ please. ಯೋಗ್ಯತೆ. ಯಾರಿಗೆ ನಿಮ್ ಯೋಗ್ಯತೆ ನಿಮ್ಮ ತೋರಿಸಿದೆ? ಯೋಗ್ಯತೆ. ಅದಕ್ಕೆ ಇಡೀ ದೇಶದ ಜನ ಚಂದ್ರಶೇಖರ್, ಚಂದ್ರಶೇಖರ್. ಪದ ಬಳಕೆ ಸರಿಯಾಗಿ ಮಾಡಿ. ಇದೇ ಕಾರಣಕ್ಕೋಸ್ಕರ ಪದ ಬಳಕೆ ಸರಿಯಾಗಿ ಮಾಡಿ. ನಿಮ್ಮ ಚಂದ್ರಶೇಖರ್. ಚಪ್ಪಲಿ ಬಿಡೋದಾಗ್ದಲ್ಲಿ ಯಾಕೆ ಬಿಟ್ಟು ಹೇಳಿ ಜನ? ನೀವು ಚಪ್ಪಲಿಗಿಂತ ಇಡೀ ಕಡ ದೇಶದ ನೀವು. ಏ, ಚಂದ್ರಶೇಖರ್ ಏನ್ರಿ ಇದು? ಚಂದ್ರಶೇಖರ್ ಚಪ್ಪಿಗಿನ್ನ ಕಡ ನೀವು. ಚಂದ್ರಶೇಖರ್ ಏನ್ರಿ ಇದು? ನಿಮ್ಮ ಯೋಗ್ಯತೆ ಗೊತ್ತಾಗಿದೆಯಲ್ಲ ನಾಲ್ಕು ರಾಜ್ಯ ಎಷ್ಟು ಹೇಳಿ? ಮಾನ್ಗೆಟ್ಟವ್ರು ಒಂದು, ಎರಡು, ಮೂರು, ಗೊತ್ತಾಗಿದೆಯಲ್ಲ. ನಾಲ್ಕೆ. ಮಾನ್ಗೆಟ್ಟವ್ರು ನಾಲ್ಕೆ. ಗೊತ್ತಾಗಿದೆಯಲ್ಲ. ಮೂವತ್ತೈದರಲ್ಲಿ. ಇದ್ದವರಿಬ್ರೆ ನಾನು ಮಾತಾಡಕ್ಕೆ ಬಿಟ್ಟಿಲ್ಲ, ಮಾತಾಡಿಲ್ಲ. ಲೋಕಸಭೆಯಲ್ಲಿ ನಾನು ಲೋಕಸಭೆಯಲ್ಲಿ I have to defend my party. ಚಂದ್ರಶೇಖರ್, ಮೆಸೇಜ್ ಹೋಗುತ್ತೆ ಜನಕ್ಕೆ. ಯಾರು ಲಜ್ಜೆಗೆಟ್ಟವರು, ಜನಕ್ಕೆ ಏನ್ ಮೆಸೇಜ್ ಯಾರು ಹೋಗುತ್ತೆ? ಮಾನಗೆಟ್ಟವರು ಇದು ಅನ್ನೋದನ್ನ ಡಿಸೆಂಬರ್ ಜನ ಸರಿಯಾಗಿರುತ್ತೆ ಅಲ್ಲ. ಮೆಸೇಜ್ ಏನಾಗುತ್ತೆ ಹೇಳಿ? ಕರೆಕ್ಟ್ ಹಿಂಗ್ ಜಗಳ ಯಾಕೆ ಆಡ್ತಿದ್ದೀರಿ? ಯಾರು ಶುರು ಮಾಡಿದ್ದು?